ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯಶ್ರೀ. ಇದು ಈವ್ನಿಂಗ್ನ ವ್ಲಾಗ್ ಆಗಿತ್ತು. ಮಕ್ಕಳು ಬೇಗ ಮಲಗಲಿ ಅಂತ ಅವ್ರಿಗೆ 6:30 ಅಷ್ಟೊತ್ತಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಶ್ರೂಮ್ ಕೂಡ ಇತ್ತು. ಹಾಗೆಯೇ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಮಶ್ರೂಮ್ ಅಂದರೆ ಚಾರ್ವಿಗೂ ಕೂಡ ತುಂಬಾ ಫೇವ್ರಿಟು. ಅವ್ರಿಗೆ ಜಾಸ್ತಿ ಸ್ಪೈಸಿ ಇದ್ದರೆ ಅವ್ರು ಏನನ್ನೂ ತಿನ್ನಲ್ಲ. ಸ್ವಲ್ಪ ಖಾರನೂ ಕಡಿಮೆ ಆಗಿದ್ದರೆ ಮಾತ್ರ ತಿನ್ನೋದು. ಯಾಕೆಂದರೆ ಚಾರ್ವಿ ಸ್ಕೂಲಲ್ಲೂ ಕೂಡ ಒಂದು ಸ್ವಲ್ಪ ಸ್ಪೈಸಿ ಆದ್ರೂ ಊಟನ ಹಾಗೇ ಬಾಕ್ಸಲ್ಲಿ ತಗೊಂಡು ಬರ್ತಾಳೆ. ಹಾಗಾಗಿ ನಾನು ಹೆಚ್ಚಿಗೆ ಅವ್ರಿಗೆ ಜಾಸ್ತಿ ಸ್ಪೈಸಿ ಮಾಡೋಕ್ಕೆ ಹೋಗಲ್ಲ. ಮತ್ತು ಚಾರ್ವಿಗೆ ಏನಾದರೂ ಊಟ ಇಷ್ಟ ಆಗಿ ಬೇಡ ಅಂತ ಹೇಳಿಬಿಟ್ರೆ ಚಶ್ವಿನೂ ಕೂಡ ಸೇಮ್ ಅದನ್ನೇ ರಿಪೀಟ್ ಮಾಡಿಬಿಡ್ತಾಳೆ, ಟಾಕಿಂಗ್ ಟಾಮ್ ಥರ. ಮಕ್ಕಳನ್ನ ಕೂಡ ಜೊತೆಗೆ ಕೂರಿಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಸುಮ್ಮನೆ ಬಂದು ಕೀಟ್ಲೆ ಮಾಡ್ತಾಯಿದ್ರು, ಇಲ್ಲ ಇಬ್ಬರು ಫೈಟ್ ಮಾಡ್ತಿರ್ತಾರೆ. ಅವ್ರ ಜಗಳನ ಸರಿ ಮಾಡೋ ಅಷ್ಟೊತ್ತಿಗೆ ನನ್ನ ಟೈಮೇ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಇಬ್ಬರೂ ಒಟ್ಟಿಗೆ ಅಲ್ಲೇ ಕೂರಿಸ್ಕೊಂಡೆ ನೋಡ್ತಾಯಿದ್ರೆ ಅವರಿಗೂ ಟೈಮ್ ಪಾಸ್ ಆಗುತ್ತೆ ಮತ್ತು ನನಗೂ ಅಷ್ಟು ಹಿಂಸೆ ಆಗೋಲ್ಲ ಅಂತ. ಇಬ್ಬರು ಏನು ಗಲಾಟೆ ಮಾಡಲಿಲ್ಲ. ಬಟ್ ಚಾರ್ವಿ ಸ್ವಲ್ಪ ನಾನು ನಿಮಗೆ ಚಾಪಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ಲು. ಅವಳನ್ನ ಸುಮ್ಮನಿರಿಸಿ ಹಾಗೆ ಇಬ್ಬರಿಗೂ ಏನಾದರೂ ಡ್ರೈ ಫ್ರೂಟ್ಸ್ನ ಕೊಟ್ಟು ಕೂರಿಸ್ದೆ, ತಿನ್ಕೊಂಡು ಕೂತ್ಕೊಳ್ಳಿ, ಹೇಗೆ ಮಾಡ್ತೀನಿ ಅಡುಗೆನ ನೋಡ್ಕೊಳ್ಳಿ ಅಂತ. ಟೇಸ್ಟ್ ನೋಡ್ಬಿಟ್ಟು ಸ್ಪೂನ್ ಕೊಡ್ತಿದ್ದೀನಿ. ಕೂತ್ಕೊಳ್ಳಿ, ಚಲೋ ಹೇಳ್ತೀರಿ. ಇದನ್ನ ಬಿಸಿ ಇರತ್ತೆ. ಹೇಗಿದೆ ಬಂಗಾರ? ಸ್ವಲ್ಪ ಕೈ ಕೆಳಗೆ ಇಟ್ಕೊಂಡು ಹೇಳಿ, ಹೇಗಿದೆ ರಾಜ? ಸೂಪರ್ ಮಗ್ನೆ. ಖಾಲಿ ಮಾಡ್ತೀರಾ ಫುಲ್ಲು? ಓಕೆ. ಹೇಗಿದೆ ಚಶ್ವಿ? ಅಮ್ಮ ಮಾಡೋದು ಹೇಗಿದೆ ಮಗನೇ? ಹೇಗಿದೆ ಊಟ? ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಹೇಗೆ? ಹಾಂ, ಯಮ್ಮಿ. ಸೂಪರಾ? ಯಮ್ಮಿ ಆಗಿದೆಯಾ? ಬಿದೋಯ್ತಲ್ಲ, ಕೆಳಗೆ ಚೆಲ್ಕೋಬಾರ್ದು, ಹಾಗೆ ತಿನ್ನಿ. ಬಾಯ್ ಮಾಡಿ. ಚಶ್ವಿ, ನೀವು ಹೇಳ್ತೀರಾ ಬಾಯ್? ಚಿನ್ನು ಬಾಯ್. ಚಿಕನ್, ಮಶ್ರೂಮ್. ಚಿಕನ್ ಅಲ್ಲ, ಅದು ಮಶ್ರೂಮ್. ಹಾಗೆಯೇ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿತ್ತು. ಇದು ವೆನ್ಸ್ಡೇ ಆಗಿರೋದ್ರಿಂದ ನನ್ನ ಮಗಳಿಗೆ ಅವ್ರ ಸ್ಕೂಲಲ್ಲಿ ಏನಾದರೂ ಒಂದು ಲಂಚ್ ಬಾಕ್ಸ್ ಇದೇ ಇರಬೇಕು ಅಂತ ಮುಂಚೆನೇ ಹೇಳಿಬಿಡ್ತಾರೆ. ಅದೇ ರೀತಿ ನಾವು ಬಾಕ್ಸ್ನ ಹಾಕ್ಕೊಡ್ಬೇಕು. ಸೊ ಅವರು ನಮಗೆ ಇವತ್ತು ವೆಜಿಟೇಬಲ್ ಮಿಕ್ಸ್ ಆಗಿರೋಂಥ ಪಾಸ್ತಾನ ಮಾಡೋಕ್ಕೆ ಹೇಳಿದರು. ಸೊ ಅದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ.
ಚಾರ್ವಿ ವೆಜಿಟೇಬಲ್ಸ್ ಅಂದರೆ ಸೆಪ್ರೇಟ್ ಬೇಯಿಸಿರೋದಾದರೆ ಚೆನ್ನಾಗಿ ತಿಂತಾಳೆ. ಆದರೆ ನಾವು ಈ ಥರ ಪಾಸ್ತಾಗಿ ಮಿಕ್ಸ್ ಮಾಡೋದು ಅಥವಾ ಫ್ರೈಡ್ ರೈಸಿಗೆ ಮಿಕ್ಸ್ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ಅವಳು ಒಂಚೂರು ಇಷ್ಟಪಡಲ್ಲ. ಎಲ್ಲನೂ ಅದನ್ನು ಹೊರಗಿಟ್ಬಿಟ್ಟು ಬರೀ ಅದು ಉಳಿದಿರೋದನ್ನ ಮಾತ್ರ ತಿನ್ಕೋತಾಳೆ. ಬಟ್ ಪಲಾವ್ ಆದರೆ ಮಾತ್ರ ಅದರಲ್ಲಿರೋ ವೆಜಿಟೇಬಲ್ಸ್ನ ತಿನ್ನೋಕ್ಕೆ ಇಷ್ಟಪಡ್ತಾಳೆ ಅಷ್ಟೇ. ಸೊ ಈ ಸ್ಕೂಲಲ್ಲಿ ಈ ಥರ ವೆಜಿಟೇಬಲ್ಸ್ದು ಪಾಸ್ತಾ ಹೇಳಿರೋದ್ರಿಂದ ಬೇರೆ ಆಪ್ಷನ್ ಇಲ್ಲ, ಹಾಗೆ ಮಾಡಿಕೊಡ್ಬೇಕಾಯ್ತು. ನಾನು ಆಲ್ಮೋಸ್ಟು ವೈಟ್ ಕ್ರೀಮ್ ಪಾಸ್ತಾನ ಹೆಚ್ಚಾಗಿ ಮಾಡೋದು. ಬಟ್ ಇವತ್ತು ಅವ್ರ ಸ್ಕೂಲಲ್ಲಿ ಈ ಥರ ಹೇಳಿರೋದ್ರಿಂದ ಈ ಥರನ ಟ್ರೈ ಮಾಡಿದ್ದೆ. ಬಟ್ ತಿನ್ಕೊಂಡು ಬಂದಿದ್ಲು, ಪರವಾಗಿಲ್ಲ. ಅಂದರೆ ವೆಜಿಟೇಬಲ್ಸ್ನ ಕೆಲವು ಟೈಮ್ ಮಾತ್ರ ಇಷ್ಟಪಟ್ಟು ತಿನ್ನೋದು ಅವಳು. ಒಂದು ಸ್ವಲ್ಪ ಅವಳಿಗೆ ಇಷ್ಟ ಆಗಿಲ್ಲ ಅಂತಂದರೆ ಅವಳು ಒಂದು ಸ್ವಲ್ಪನೂ ತಿನ್ನಲ್ಲ. ಅವ್ರ ಮ್ಯಾಮ್ಗೆ ಹೇಳಿದರೆ ಖಾರ ಅಂತ ಹೇಳ್ತಾಳೆ. ಹಾಗಾಗಿ ಒಂದೆರಡು ಬೈಟ್ ತಿನ್ನು ಪರವಾಗಿಲ್ಲ ಅಂತ ಹೇಳಿ ನಾನೇ ತಿನ್ನಿಸ್ತೀನಿ ಅಂತ ಅವ್ರ ಮ್ಯಾಮ್ ಹೇಳಿದ್ರು. ಬೇಗ ಬೇಗ ಚಿನ್ನ. ಇಲ್ಲ ಮಗನೆ, ಯಾರು ಮಾಡಿದ್ದು ಹಬ್ಬಗೆ? ಚಾರಿಗೆ ಯಾರು ಹಬ್ಬ ಮಾಡಿದ್ದು? ಅಪ್ಪ ಅಲ್ಲ, ನೀವು ಮಾಡಿರೋದು ಹಬ್ಬನ. ನೀವೇ, ನೀವು ತಿನ್ನಿ ಬೇಗ ತಿನ್ನಿ. ಸೂಪರಾ? ನನ್ನ ಚಿಕ್ಕ ಮಗಳು ನೋಡಿ, ಸೂಪರ್ ಅಂದರೆ ಅವಳು ಅದೇ ಥರ ತೋರಿಸೋದು ಪುಟ್ಟ ಕೈಯಲ್ಲಿ. ಅದೇ ಅವಳು ಹೇಳೋದು ಸೂಪರ್ ಅಂತ ಹೇಳಿ. ಚಾರ್ವಿ ಏನೇ ಹೇಳಿದ್ರೂ ಕೂಡ ಅದನ್ನೇ ಅವಳು ರಿಪೀಟಾಗಿ ವಾಪಸ್ ಹೇಳ್ತಾಳೆ. ಚಾರ್ವಿಗೆ ತುಂಬಾ ಮುಖಕ್ಕೆಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟಿದ್ಲು. ಫುಲ್ ನೈಲ್ಸ್ ಎಷ್ಟೇ ಕಟ್ ಮಾಡಿದ್ರು ಮತ್ತೆ ಬೆಳೀತಾನೆ ಇರುತ್ತೆ. ಗೊತ್ತೇ ಆಗಲ್ಲ ಯಾವಾಗಿಬ್ಬರು ಫೈಟ್ ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು. ತುಂಬ ಮುಖ ಎಲ್ಲ ಸ್ವಲ್ಪ ಗಾಯ ಆದಂಗೆ ಆಯಿತು. ಚಂದು ಕೂಡ ಆಫೀಸ್ಗೆ ಬೇಗ ಹೋಗಿಬಿಟ್ರು. ಹಾಗಾಗಿ ನಾನೇ ಚಾರ್ವಿನ ಸ್ಕೂಲಿಗೆ ಕಳಿಸ್ಬೇಕಾಯ್ತು. ಚಾರ್ವಿನ ಸ್ಕೂಲಿಗೆ ಕಳಿಸ್ಬಂದ್ಬಿಟ್ಟು ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಸಾಂಬಾರಿಗೆ ನಾನು ಅವರೆಕಾಳು, ಅದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಈರುಳ್ಳಿ ಹಾಗೆಯೇ ಟೊಮೆಟೊನ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದೆರಡು ವಿಷಲ್ನ ಕೂಗಿಸ್ಕೊಂಡೆ. ಅದರ ನೆಕ್ಸ್ಟು ಖಾರ ರುಬ್ಬಕ್ಕೆ ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಬೆಂದಿರುವಂಥ ಕಾಳು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ಸ್ಪೂನ್ ಖಾರ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಆ ಮಿಕ್ಸ್ಚರ್ನ ಬೆಂದಿರೋಂಥ ತರಕಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ತುಂಬಾ ಟೇಸ್ಟಿಯಾಗುತ್ತೆ. ನಮಗೂ ಕೂಡ ತುಂಬ ಟೇಸ್ಟಿಯಾಗಿತ್ತು ತಿನ್ನುವಾಗ. ನೆಕ್ಸ್ಟ್ ನಾನು ರಾತ್ರಿಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಅದು ಯಾಕೆ ಅಂದರೆ ಚಾರ್ವಿದು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇತ್ತಲ್ವ, ಅದ್ರ ಪ್ರಯುಕ್ತ ಅವ್ರ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ನ ಹೇಳಿದ್ರು. ಈ ಟೈಮ್ ಏನಂದರೆ ನಾವು ಫ್ರೀಡಮ್ ಫೈಟರ್ಸ್ದಾದರೂ ಹಾಕ್ಬೋದು, ಹಾಗೆಯೇ ನ್ಯಾಷನಲ್ ಸಿಂಬಲ್ಸ್ದಾದರೂ ಹಾಕ್ಬೋದು ಅಂತ. ನನಗೆ ನ್ಯಾಷನಲ್ ಸಿಂಬಲ್ಸ್ ಮಾಡೋಣ ಅಂತ ಅನ್ನಿಸ್ತು. ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ನಾನು ಚಾರ್ವಿನ ಒನಕೆ ಓಬವ್ವ ಮಾಡಿದ್ವಿ. ಈ ಸಲ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಯಾವುದಾದ್ರೂ ನ್ಯಾಷನಲ್ ಸಿಂಬಲ್ಸ್ನ ಟ್ರೈ ಮಾಡ್ಬೋದಾ ಅಂತ ನೋಡಿದ್ವಿ. ಆವಾಗ ನನಗೆ ಪೀಕಾಕ್ ಮಾಡೋಣ ಅಂತ ಅನ್ನಿಸ್ತು. ಬಟ್ ಅದಕ್ಕೆ ತುಂಬಾ ಕೆಲಸ ಹಿಡಿಯುತ್ತೆ. ಅದನ್ನೆಲ್ಲ ನೋಡಿ ನನಗೆ ಇದೆಲ್ಲ ಮಾಡಬಹುದಾ ಅಂತ ಅನ್ನಿಸ್ತು. ಬಟ್ ನನಗೆ ಏನಾದರೂ ಆಗಲಿ ಒಂದು ಸ್ವಲ್ಪ ಚಾರ್ವಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಅವ್ರ ಮ್ಯಾಮ್ಗೂ ಕೂಡ ಖುಷಿ ಆಗಬೇಕು, ಈ ಥರ ಮಾಡಿದಾರಲ್ವ ಅಂತ ಅಂದ್ಕೊಂಡು ನಾನು ಏನಾದರೂ ಕಷ್ಟ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಕಲರ್ ಪೇಪರ್ಸ್ನ ತಂದ್ಕೊಂಡೆ. ಯಾವ್ಯಾವ ಕಲರ್ ಬೇಕು ಅಂತ ನಾನು ಮುಂಚೆನೇ ಲಿಸ್ಟ್ ಮಾಡಿಕೊಂಡು ಇಷ್ಟಿಷ್ಟು ಬೇಕಾಗ್ಬೋದು ಅಂತ ಹೇಳಿ ಅದಕ್ಕೆ ಒಂದಷ್ಟು ಪೇಪರ್ಸ್ನ ತೊಗೊಬಂದುಬಿಟ್ಟು ನಾನು ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೂ ಅಂದ್ಕೊಳ್ಳಿಲ್ಲ. ನೀತೂ ಕೂಡ ಆಫೀಸ್ಗೆ ಹೋಗಿದ್ಲು, ಅವಳು ಹೆಲ್ಪ್ ಮಾಡೋಕ್ಕಿರಲಿಲ್ಲ. ಈಗ ನಾನು ಒಬ್ಬಳೇ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಮಕ್ಕಳನ್ನು ಕೆಳಗಡೆ ಚಾಪೆ ಹಾಕಿ ಕೂರಿಸ್ಕೊಂಡು ಈ ಕಡೆ ನಾನು ಈ ಥರ ಎಲ್ಲ ಪೇಪರ್ ಕಟ್ಟಿಂಗ್ಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಚಂದನೂ ಕೂಡ ತುಂಬ ಅವ್ರದ್ದೇ ಅದು ಆಫೀಸ್ ವರ್ಕ್ ಇರುತ್ತೆ. ಅವರು ಅಲ್ಲೇ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಮತ್ತು ನನ್ನ ಕೆಲಸಕ್ಕೂ ಅವ್ರನ್ನ ಕರೆಯೋಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಅವರೂ ಕೂಡ ಬಂದು ನನಗೆ ಲಾಸ್ಟಿಂದ ಹೆಲ್ಪ್ ಮಾಡಿಕೊಟ್ರು. ತುಂಬಾ ಟ್ರೈ ಮಾಡಿದೆ. ಅಂದರೆ ಇದು ಫಸ್ಟಿಗೆ ನನಗೆ ತುಂಬ ಟಫ್ ಅಂತ ಅನ್ನಿಸ್ತು, ಇದೆಲ್ಲ ಹೀಗೆ ನಿಜವಾಗ್ಲೂ ಆಗುತ್ತಾ ಅಂತ ಹೇಳ್ಬಿಟ್ಟು. ಬಟ್ ಒಂದು ಸಲ ನೀವು ಈ ಥರ ಪೇಪರ್ ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನಾನು ಇವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಚಂದನ್ ಕರೆದೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡಕ್ಕೆ ಬನ್ನಿ ಅಂತ ಹೇಳಿ. ಅವರು ಕೂಡ ಬಂದು ಜಾಯ್ನ್ ಆದರು. ನನಗೆ ಈ ಥರ ಕಾರ್ಡ್ಬೋರ್ಡ್ ಶೀಟ್ ಬೇಕಾಗಿತ್ತು. ಅದು ನನಗೆ ಎಲ್ಲಿ ಸಿಕ್ತು ಅಂದರೆ ಚಾರ್ವಿಗೆ ನಾವು ಸೈಕಲ್ನ ತರಿಸಿದ್ವಿ. ಅದು ತುಂಬ ದೊಡ್ಡದಾಗಿತ್ತು ಅದು ಬಾಕ್ಸು. ಅದನ್ನು ಹೊರಗೆ ಎಸೆಯೋಕ್ಕೂ ಆಗಿರಲಿಲ್ಲ, ಸುಮ್ಮನೆ ಯಾಕೋ ಇಟ್ಕೊಂಡಿದ್ದೆ. ಬಟ್ ಅದು ಈ ಟೈಮಲ್ಲಿ ನನಗೆ ತುಂಬ ಯೂಸ್ ಆಯಿತು. ಯಾಕೆಂದರೆ ದೊಡ್ಡದಾಗಿ ಗರಿ ಬರಬೇಕಾಗಿತ್ತು. ಯಾವ ಬಾಕ್ಸ್ ಕೂಡ ಅಷ್ಟು ದೊಡ್ಡದಾಗಿ ಬರ್ತಾ ಇರಲಿಲ್ಲ. ಬಟ್ ಈ ಸೈಕಲ್ ಬಾಕ್ಸು ನನಗೆ ತುಂಬಾ ಹೆಲ್ಪ್ ಆಯಿತು. ನಾನು ಈ ಸೈಕಲ್ ಬಾಕ್ಸ್ನ ಈ ಥರ
ಈ ಥರ ಅರ್ಧ ಚಂದ್ರ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಈ ಥರ ಮಾಡ್ಕೋಬೇಕು. ಇದಕ್ಕೆ ನೀವು ಸುತ್ತವಾಗಿ ಈ ಥರ ಗ್ರೀನ್ ಕಲರ್ ಡ್ರಾಯಿಂಗ್ ಶೀಟ್ನ ತಂದ್ಕೋಬೇಕಾಗುತ್ತೆ. ನಾನು 3 ಡ್ರಾಯಿಂಗ್ ಶೀಟ್ ತಂದ್ಕೊಂಡಿದ್ದೆ. ಯಾಕೆಂದರೆ ಸುತ್ತ ಈ ಥರ ಕಟ್ ಮಾಡಿದ್ರೆ ನಮಗೆ ಇನ್ನೂ ಸ್ವಲ್ಪ ಅಂಟಿಸೋಕ್ಕೆ ಡ್ರಾಯಿಂಗ್ ಶೀಟ್ ಬೇಕಾಗುತ್ತೆ. 2 ಆ ಕಡೆ ಒಂದು ಈ ಕಡೆ ಒಂದು ಹಾಕಿದರೆ ಇನ್ನೊಂದು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ನಾನು 3 ಡ್ರಾಯಿಂಗ್ ಶೀಟ್ನ ತಂದ್ಕೊಂಡಿದ್ದೆ. ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವಾ, ನಿಧಾನಕ್ಕೆ ಎಕ್ಸ್ಪ್ಲೈನ್ ಆಗಿ ತೋರಿಸಿದ್ದೀನಿ ನೋಡಿ. ಅದನ್ನು ನೋಡಿಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ರೆಡಿ ಆದಮೇಲೆ ನಾವು ಚಾರ್ವಿನ ಕರೆದು ಅವಳಿಗೆ ಎಷ್ಟು ಈ ಥರ ಬ್ಯಾಗ್ ಥರ ಹಾಕೊಳ್ಳೋ ಥರ ಟೇಪ್ನ ನಾವು ಇದ್ರೊಳಗೆ ಹಾಕಬೇಕಾಗತ್ತೆ. ಸೊ ನಾವು ಅವಳನ್ನ ಕರೆದ್ಬಿಟ್ಟು ಎಷ್ಟು ಬೇಕಾಗುತ್ತೆ ಅಂತ ಮೆಜರ್ಮೆಂಟ್ ನೋಡಿಕೊಂಡು ಆ ಥರ ಹೋಲ್ಸ್ನ ನಾವು ಮಾಡ್ಕೋತಾ ಇದ್ದೀವಿ. ನೋಡಿ, ಈ ಥರ ಮಕ್ಕಳನ್ನ ಕರೆದು ಈ ಥರ ಬ್ಯಾಗ್ ಥರ ಹಾಕೊಳ್ಳುವಷ್ಟು ಆದಮೇಲೆ ಹಿಂದೆಯಿಂದ ಈ ಥರ ಟೇಪ್ನ ಲಾಕ್ ಮಾಡಿದ ಮೇಲೆ ಅದರ ಮೇಲೆ ನೀವು ಉಳಿದಿರೋ ಡ್ರಾಯಿಂಗ್ ಶೀಟ್ನ ಕವರ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೋಬೇಕು. ಯಾಕೆಂದರೆ ಮತ್ತೆ ಅದನ್ನು ನಾವು ಆಲ್ಟರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಫುಲ್ ಎಲ್ಲ ಕಡೆಯೂ ಡ್ರಾಯಿಂಗ್ ಶೀಟ್ ಕವರ್ ಆಗಿರುತ್ತಲ್ವ. ಹಾಗಾಗಿ ನಾನು ಈಗ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ನಲ್ವಾ, ಅದನ್ನೆಲ್ಲನೂ ಸೇಮ್ ಈ ಥರ ಕಟ್ ಮಾಡಿಕೊಂಡೆ. ನಾನು ಎಷ್ಟು ಬೇಕು ಅಂತ ಹೇಳಿಬಿಟ್ಟು ಲೆಕ್ಕ ಮಾಡಿಕೊಂಡು ಅದಾದಮೇಲೆ ಏನಾಯಿತು ಅಂದರೆ, ನಾನು ಇದು ಕ್ಲಿಪ್ಪಿಂಗ್ ಮಿಕ್ಸ್ ಆಗೋಗ್ಬಿಡ್ತು. ನನಗೆ ಗೊತ್ತಾಗಲಿಲ್ಲ. ಮಾಡ್ತಾ ನಾನು ಇದು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟೆ. ಸೊ ನಾನು ಇದನ್ನು ಒಂದೊಂದಾಗಿ ಸುತ್ತಲೂ ಜೋಡಿಸ್ಕೊಂಡು ಹೋದೆ. ಫೈನಲ್ ಔಟ್ಪುಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನನಗೂ ತುಂಬಾ ಖುಷಿ ಆಯಿತು. ಇಷ್ಟೊತ್ತು ಕಷ್ಟಪಟ್ಟು ಮಾಡಿದ್ಕೂ ಒಂದು ಬೆಲೆ ಸಿಕ್ತು ಅಂತ ಅನ್ನಿಸ್ತು. ಮಕ್ಕಳೆಲ್ಲ ಅಷ್ಟೊತ್ತಿಗೆ ಮಲಗೋಗ್ಬಿಟ್ಟಿದ್ರು. ನೆಕ್ಸ್ಟ್ ನಾನು ಪೀಕಾಕ್ದು ಫೇಸ್ ಮಾಡಬೇಕಾಗಿತ್ತು. ಅದಕ್ಕೂ ಕೂಡ ತುಂಬ ಟ್ರೈ ಮಾಡಿದೆ, ಬಟ್ ಎಲ್ಲನೂ ಚೆನ್ನಾಗೇ ಆಯಿತು. ನೋಡಿ, ಈ ಥರ ನಾನು ತೋರಿಸಿರೋ ಥರನೇ ನೀವು ಕೂಡ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ.
ನೋಡಿ ನನ್ನ ಪಿಕಾಕ್ನ ಮಾಡಿರೋದು. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆಯೇ ಒಂದು ಕಮೆಂಟ್ನ ಮಾಡಿ. ಚಾರ್ವಿ ನೋಡಿ ಈ ಥರ ರೆಡಿಯಾಗಿದ್ಲು. ಗ್ರೀನ್ ಕಲರ್ದೇ ಡ್ರೆಸ್ಸು ಲಾಂಗ್ಗಳದ್ದು ಒಂದು ಉದ್ದ ಲಂಗ ಇತ್ತು, ಹಾಗಾಗಿ ನಾನು ಅದನ್ನೇ ಹಾಕ್ಕೊಟ್ಟೆ. ಚೆನ್ನಾಗಿ ಕಾಣಿಸುತ್ತೆ, ಪೀಕಾಕ್ ಕಲರೇ ಇರುತ್ತೆ ಅಂತ ಹೇಳಿ. ಅವಳಿಗೆ ಸ್ವಲ್ಪ ಫೀವರ್ ಇತ್ತು, ಹಾಗಾಗಿ ಅವಳು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ಸ್ವಲ್ಪ ಎಲ್ಲದಕ್ಕೂ ಅಷ್ಟು ಪೋಸ್ ಕೊಡಲಿಲ್ಲ. ಅವ್ರ ಮ್ಯಾಮ್ ಕೂಡ ಹಾಗೆ ಅಂತಿದ್ರು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ಲು, ಈ ಸಲ ಯಾಕೋ ಅಂದರೆ ತುಂಬ ಡ್ಯಾನ್ಸ್ ಮಾಡೋಕ್ಕೆ ಬೇಜಾರು ಮಾಡ್ಕೋತಾ ಇದ್ಲು ಅಂತ. ಆಮೇಲೆ ಫೀವರ್ ಅಂತ ಹೇಳಿದ್ಮೇಲೆ ಅದಕ್ಕೆ ಇರಬೇಕು ಅನಿಸುತ್ತೆ, ಸುಸ್ತಾಗಿ ಹಾಗಾಗಿದ್ಲು ಅಂತ ಅಂದರು. ಸೊ ನಾನು ಈ ಥರ ಇಷ್ಟು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ನೀವು ಒಂದು ಸಲ ನನಗೆ ತಿಳಿಸಿ. ಚಾರ್ವಿ ಒಂದು ಸೈಡಿಗೆ ಫೇಸ್ ಮಾಡ್ಕೊಬಿಟ್ಟಿದ್ದಾಳೆ, ಹಾಗಾಗಿ ಅದು ಫೇಸ್ ನೀಟಾಗಿ ಕಾಣಿಸ್ತಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.